ಇವತ್ತು ನನ್ನ ಫ್ರೆಂಡ್ ಇದು ಮೆಹಂದಿ ಶಾಸ್ತ್ರದ ಭಾಗ ಆಗಿರುತ್ತೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಫ್ರೆಂಡಿದು ಮದುವೆ ಲಾಗ್ ಆಗಿರುತ್ತೆ. ಅಲ್ಲ, ಇವತ್ತು ನನ್ನ ಫ್ರೆಂಡಿದು ಮೆಹಂದಿ ಶಾಸ್ತ್ರದ ಭಾಗ ಆಗಿರುತ್ತೆ. ಅಂದ ಹಾಗೆ ನನ್ನ ಫ್ರೆಂಡ್ ಹೆಸರು ಹರಿಣಾಕ್ಷಿ ಅಂತ. ನಾನು ಹರಿಣಾಕ್ಷಿ, ಶೋಭಾ, ಹಾಗೆ ಕಾವ್ಯ, ಕವಿತಾ, ಆಶಾ ನಾವೆಲ್ಲರೂ ಒಂದೇ ರೂಮಲ್ಲಿ ರೂಮ್ಮೇಟ್ಸ್ ಆಗಿದ್ವಿ ಬೆಂಗಳೂರಲ್ಲಿ ಇರುವಾಗ. ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಫಸ್ಟಿಗಿದ್ವಿ ನಾವು. ಸೊ ಎಲ್ಲರೂ ರೂಮ್ಮೇಟ್ಸ್ ಆಗಿದ್ವಿ. ಸೊ ಅವ್ರನ್ನೆಲ್ಲರನ್ನೂ ಮೀಟ್ ಮಾಡೋ ಸಂದರ್ಭವೂ ಇದೆ ಅಂತ ಹೇಳ್ತೀನಿ. ಎಲ್ಲರನ್ನೂ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಒಬ್ಬಳನ್ನ ಮಾತ್ರ ಮೀಟ್ ಮಾಡೋಕ್ಕಾಯಿತು. ಶೋಭಾ ಬರ್ತೀನಿ ಅಂತ ಹೇಳಿದ್ಲು, ಅವಳಿಗೂ ಬರೋಕ್ಕಾಗಲಿಲ್ಲ. ಸೊ ಅವರವರ ಪರ್ಸ್ನಲ್ ರೀಸನ್ಗಳಿಂದ ಅವಳಿಗೂ ಬರೋಕ್ಕಾಗಲಿಲ್ಲ ಪಾಪ. ಇಲ್ಲಿ ನೋಡಿ, ನಮ್ಮ ಮದುಮಗಳು ರೆಡಿಯಾಗಿದ್ದಾಳೆ. ಸೊ ನಮ್ಮನ್ನ ವೆಲ್ಕಮ್ ಮಾಡಿದ್ಲು ಅವಳೆ. 3 ಅಥವಾ 5 ಜನ ಮುತ್ತೈದೆಯರು ಈ ಥರ ಅರಿಶಿನ ಹಚ್ತಾರೆ. ಇದು ಅವಳ ಅತ್ತೆ, ಅಂದರೆ ನಮ್ಮ ಕಾವ್ಯ ಅವರ ಅಮ್ಮ. ಮದುವೆ ಮನೆ ಶಾಸ್ತ್ರಗಳು ನೋಡೋದೇ ಒಂಥರ ಚಂದ ಆಯಿತಾ. ಅದೊಂಥರ ಖುಷಿ ಕೊಡುತ್ತೆ ನಮಗೆ. ನಾವು ಎಷ್ಟೇ ಬೇಜಾರಲ್ಲಿದ್ದರೂ ಅಥವಾ ಏನೇ ಒಂದು ಸಂದರ್ಭ ಅನಿಸಿದ್ರು ಮದುವೆ ಮನೆ ಶಾಸ್ತ್ರಗಳನ್ನೆಲ್ಲ ನೋಡಿದಾಗ ಅದೆಷ್ಟು ಖುಷಿ ಆಗುತ್ತೆ, ಮನಸ್ಸೆಲ್ಲ ಎಷ್ಟು ಹಾರಾಡುತ್ತೆ ಅಲ್ವಾ ಅಂತ ಅನಿಸುತ್ತೆ. ಮಗಳು ಇಲ್ಲಿ ಇದು ಅವಳ ಪಾಡಿಗೆ ಅವಳು ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೆ ಹೊಸ ಪ್ಲೇಸ್ ಎಲ್ಲ, ಹಾಗಾಗಿ ಸ್ವಲ್ಪ ಯಾರ ಜೊತೆನೂ ಹೋಗಲ್ಲ, ಆರಾಮ್ಸೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿದ್ದಾಳೆ. ಇದು ಹುಡುಗಿಯ ಸೋದರ ಮಾವ ಚಿನ್ನದ ಸರ ಹಾಕೋ ಶಾಸ್ತ್ರ. ಅಂದರೆ ಹುಡುಗಿಯ ಸೋದರ ಮಾವ ಇಲ್ಲ, ಹಾಗಾಗಿ ಅವ್ರ ಮಗ ಚಿನ್ನದ ಸರ ಹಾಕೋ ಶಾಸ್ತ್ರ. ಇದೊಂದು ಪದ್ಧತಿ ಅಷ್ಟೇ. ಅಲ್ತುಲು ಇದು ಅರಿಶಿನ ಸ್ನಾನ ಆಗಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಆಮೇಲೆ ಇದು ಅತ್ತೆ ಮಗಳ ಜೊತೆ ಇದು ಮನೆ ಒಳಗಡೆ ಬರೋ ಶಾಸ್ತ್ರ. ಅಂದರೆ ಅತ್ತೆ ಮಗಳೇ ಆಗಬೇಕು ಅದು ಛತ್ರಿ ಹಿಡಿಯೋಕ್ಕೆ. ಅದೊಂದು ಶಾಸ್ತ್ರ ಅಷ್ಟೇ. 5 ಜನ ಮುತ್ತೈದೆಯರು ಆರತಿ ಹಿಡಿದು ಬರ ಮಾಡ್ಕೊಳ್ಳೋ ಶಾಸ್ತ್ರ ಇದು. ಸೊ ಸ್ನಾನ ಎಲ್ಲ ಆದ ನಂತರ ಇನ್ನು ಮೆಹಂದಿ ಶಾಸ್ತ್ರಕ್ಕೆ ಬರ ಮಾಡ್ಕೊತಾರೆ.
ಇಲ್ಲಿ ದೇವ್ರ ಮನೆಗೆ ಹೋಗಿ ಕೈ ಮುಕ್ಕೊಂಡು ಬಂದು ಅದಾದ್ಮೇಲೆ ಮೆಹಂದಿ ಶಾಸ್ತ್ರಕ್ಕೆ ಕೂರಿಸ್ತಾರೆ. ನೆಕ್ಸ್ಟ್ ಇದು ಎಡಗೈಗೆ ಸೂರ್ಯ ಬಲಗೈಗೆ ಚಂದ್ರ ಇದು ಮೆಹಂದಿಯಲ್ಲಿ ಇಡ್ತಾರೆ. ಇದು ರುಬ್ಬಿದ ಮೆಹಂದಿ ಆಗಿರಬೇಕು, ಅಂದ್ರೆ ಮಿಕ್ಸಿಯಲ್ಲಿ ರುಬ್ಬಿದ್ದಲ್ಲ, ಕಲ್ಲಲ್ಲೇ ರುಬ್ಬಿದ್ದು ಅಂತ. ಅದು ರುಬ್ಬೋಕ್ಕೂ ಅತ್ತಿಗೆ ನಾದಿನಿಯರು ಸೇರಿ ರುಬ್ಬೋದು ಅಂತ ಹೇಳ್ತಾರೆ, ಆ ಥರ ರುಬ್ಬೇಕು. ಫೈನಲ್ ಔಟ್ಲುಕ್ ಹೀಗೆ ಬಂದಿದೆ ಮೆಹಂದಿದು. ನೆಕ್ಸ್ಟ್ ಫೋಟೋ ಸೆಷನ್, ಅಂದರೆ ಶಾಸ್ತ್ರಕ್ಕೆ ತಕ್ಕ ಇಟ್ಬಿಟ್ಟು ಆಮೇಲೆ ಫೋಟೋ ಸೆಷನ್ ಮಾಡ್ತಾರೆ, ಆಮೇಲೆ ಪಾರ್ಲರ್ ಅವ್ರ ಹತ್ರ ಮೆಹಂದಿ ಇಡಿಸ್ತಾರೆ. ಮೆಹಂದಿ ಎಲ್ಲ ಮುಗೀತು. ನಾವು ಇಲ್ಲಿ ಹಾಗೆ ಅವ್ರ ಮನೆಯಲ್ಲೇ ಸ್ಟೇ ಮಾಡಿದ್ವಿ. ಮತ್ತೆ ನನಗೆ ಹೋಗಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲೇ ಸ್ಟೇ ಮಾಡಿದ್ವಿ. ಮೆಹಂದಿ ಶಾಸ್ತ್ರ ಎಲ್ಲ ಮುಗಿದ ನಂತರ ಎಲ್ಲರೂ ಒಂದು ಮನೆಯಲ್ಲೆಲ್ಲ ನಾವು ಇರ್ತೀವಲ್ಲ, ಹೆಂಗಸರು ಸೇರ್ಕೊಂಡು ಎಲ್ಲ ಪಂಚಾಯಿತಿ ಮಾಡೋದು ನೋಡಿ, ಹೆಂಗೆ ಪಂಚಾಯತ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ಫೋಟೋ ತೆಗಿಯೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ ಫೋಟೋಗ್ರಾಫರ್ ಫೋಟೋ ತೆಗ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಗಳನ್ನ. ಹಾಗೆ ನಾವು ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಪಾಪುನು ಹೋಗ್ತಾ ಇದ್ದೀವಿ ಮದುಮಗಳ ಜೊತೆ. ನಮ್ದು ಒಂದು ಇರಲಿ ಅಂತ ಫೋಟೋಗೆ. ಹಿಂದ್ಗಡೆ ಫೋಟೋ ಸೆಷನ್ ಆಗ್ತಾ ಉಂಟು. ನಾವು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಈ ಕಡೆ ಬಂದ್ವಿ, ಯಾಕೆ ಸುಮ್ಮನೆ ಅಂತ. ಒಳ್ಳೆ ಪ್ಲೇಸ್ ಆಯ್ತಾ, ಫೋಟೋ ತೆಗಿಯೋಕ್ಕಂತೂ ಸಖತ್ ನೇಚರ್ ಚೆನ್ನಾಗಿತ್ತು ಇಲ್ಲಿ ಮಾತ್ರ. ದಾಸವಾಳ ಗಿಡ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಇದೊಂದು ಟೈಪ್ ದಾಸವಾಳ ನೋಡಿ, ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಹಾಗಾಗಿ ಅಮ್ಮನಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇದು ವಿಡಿಯೋ ಮಾಡ್ಕೊಂಡಿದ್ದೆ. ಈ ಥರ ಒಂದು ದಾಸವಾಳ ಹೂವು ಹಾಕಿ ಚೆನ್ನಾಗಿದೆ ಕಲರ್ ಅಂತ. ಹಾಗೆ ಇದಕ್ಕೆ ಕರ್ಣಕುಂಡಲ ಅಂತ ಹೇಳ್ತಾರೆ, ಗೌರಿ ಹೂ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಗೊತ್ತಿಲ್ಲ ನನಗೆ, ಅಷ್ಟು ಕ್ಲಿಯರ್ ಆಗಿ ನೆನಪಿಲ್ಲ. ಇದೊಂದು ಟೈಪು ದಾಸವಾಳ ನೋಡಿ, ಚೆನ್ನಾಗಿದೆ ಇದೂನು. ನಮ್ಮ ಮಗಳು ಬೇರೆ ಅಂಬ ಅನ್ನಕ್ಕೆ ಶುರು ಮಾಡಿದ್ಲು, ಹಾಗಾಗಿ ದನ ತೋರಿಸೋಣ, ಹಸು ತೋರಿಸೋಣ ಅಂತ ಕರ್ಕೊಬಂದೆ. ಹಾಗೆ ಹಾಗೆ ಇವರು ಕೋಳಿನೂ ಸಾಕಿದ್ದಾರೆ. ಹಾಗೆ ನಾನು ಪಾಪುನೆಲ್ಲ ತಿರ್ಗಾಡಿಸ್ತಿದ್ದೆ ಅಲ್ಲಿ ಇಲ್ಲಿ ಅಂತ. ನಾಯಿ ನೋಡಿ, ಇದಕ್ಕೆ ಕಲಶ ಕನ್ನಡಿ ಅಂತ ಹೇಳ್ತೀವಿ. ಇದು ನೆಕ್ಸ್ಟ್ ಡೇಗೆ ರೆಡಿ ಮಾಡ್ತಾ ಇದ್ದಾರೆ. ಮದುವೆ ಆದ ನಂತರ ಹುಡುಗ ಮದುಮಗಳು ಇಬ್ರು ಹುಡುಗಿ ಮನೆಗೆ ತುಪ್ಪ ತರೋ ಶಾಸ್ತ್ರ ಮಾಡ್ತಾರೆ. ಅಂದ್ರೆ ತೆಂಗಿನಕಾಯಿ ಮತ್ತೆ ತುಪ್ಪ ತರ್ತಾರೆ. ಇಲ್ಲಿ ಕೂರಿಸ್ಬಿಟ್ಟು ಹಾಲು ಮತ್ತೆ ಹೊಸ ಮದುಮಗಳಿಗೆ ಹಾಲು ಆಮೇಲೆ ಎಳ್ನೀರು ಕೂಡ ಶಾಸ್ತ್ರ ಮಾಡ್ತಾರೆ. ಹಾಗಾಗಿ ಅದನ್ನ ಇಲ್ಲಿ ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.